2020ರಲ್ಲಿ ಮಹಿಳಾ ಸಬಲೀಕರಣಕ್ಕೆ ಎಂದೇ ಸ್ಥಾಪಿಸಿದ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇಂದು ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಸಾವಿರಾರು ಮಹಿಳಾ ಸ್ವಸಹಾಯ ಸಂಘಗಳು ರಚನೆಯಾಗಿದೆ. ಇಂತಹ ಸಂಘಗಳ ಕ್ರಿಯಾಶೀಲತೆ ಆರ್ಥಿಕ ನೆರವು ನೀಡಲು ಸಂಸ್ಥೆ ಮುಂದಾಗಿದೆ ಎಂದು ಪುಷ್ಪಗಿರಿ ಮಠದ ಪರಮ ಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹೇಳಿದರು. ತಾಲೂಕಿನ ಹಳೆಬೀಡು ಸಮೀಪದ ಪುಷ್ಪಗಿರಿ ಮಹಾಸಂಸ್ಥಾನದ ಆವರಣದಲ್ಲಿ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕೇಂದ್ರ ಕಚೇರಿ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಪುಷ್ಪಗಿರಿ ಸಂಘದ ಪ್ರಮುಖ ಉದ್ದೇಶ ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದೆ. ಈಗಾಗಲೇ ರಾಜ್ಯ ಮಟ್ಟದ 3 ಬೃಹತ್ ಸಮಾವೇಶ ನಡೆದಿದೆ. ಮುಂದಿನ ಸಮಾವೇಶ ಚಿತ್ರದುರ್ಗದಲ್ಲಿ ನಡೆಯುವ ತಿಳಿಸಿದ ಅವರು, ಮಹಿಳಾ ಸಂಘದ ಕಾರ್ಯಕ್ಷಮತೆ ರೂಢಿಸಲು ಪುಷ್ಪಗಿರಿ ಮಠದಲ್ಲಿ ಹಾಸನ, ಹಾವೇರಿ, ದಾವಣಗೆರೆ ಜಿಲ್ಲೆಯ ಮಹಿಳೆಯರ ಸದಸ್ಯರಿಗೆ ಕಾರ್ಯಾಗಾರ ನಡೆಸಲಾಗಿದೆ. ವಿಶೇಷವಾಗಿ ಪ್ರಗತಿ ಮೊತ್ತ ಮತ್ತು ಆರ್ಥಿಕ ನೆರವು ನೀಡಲಾಗಿದೆ. ಇತ್ತೀಚಿನ ದಿನದಂದು ಮನುಷ್ಯ ಬದುಕು ದುಸ್ಥಿತಿಯಲ್ಲಿರುವ ಕಾರಣದಿಂದ ಮಹಿಳಾ ಸಂಘದ ಜೊತೆಗೆ ಯುವ ರೈತ ಸಂಘ, ವಿದ್ಯಾರ್ಥಿಗಳ ಸಂಘ ಕೂಡ ಸ್ಥಾಪನೆಯಾಗಿದೆ. ಅವರಿಗೂ ಸೌಲಭ್ಯಗಳು ನೀಡುವ ಜೊತೆಗೆ ಅವರಿಗೆ ತರಬೇತಿ ಕಾರ್ಯಾಗಾರ ನಡೆಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಗ್ರೈನೆಟ್ ರಾಜಶೇಖರ್ ಮಾತನಾಡಿ, ಅನಾದಿ ಕಾಲದಿಂದಲೂ ಸ್ತ್ರೀ ಬಗ್ಗೆ ಶೋಷಣೆ ನಡೆಸುತ್ತಿರುವ ಕಾಲಘಟ್ಟದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಮಹಿಳೆಯರಿಗೆ ಮೊದಲು ಸಮಾನತೆ ನೀಡಿದ್ದಾರೆ. ಶಿವಶರಣ ಆಶೋತ್ತರಗಳಂತೆ ನಮ್ಮ ಪುಷ್ಪಗಿರಿ ಮಠ ಮಹಿಳಾ ಸಬಲೀಕರಣಕ್ಕೆ ಮುನ್ನುಡಿ ಬರೆದ ಕೀರ್ತಿ ಪುಷ್ಪಗಿರಿ ಜಗದ್ಗುರುಗಳಿಗೆ ಸಲ್ಲುತ್ತದೆ. ಮಹಿಳಾ ಸಂಘಗಳು ಆರ್ಥಿಕ ನೆರವು ಸದ್ಬಳಕೆ ಮಾಡಿಕೊಳ್ಳಬೇಕಿದೆ ಎಂದು ಸಲಹೆ ನೀಡಿದರು. ಸಂಸ್ಥೆಗೆ ಅಂತಂದ್ರೆ ಅದು ನಮ್ಗೆ ಏನೋ ಒಂದು ದೇವರ ಶಕ್ತಿ, ಭಗವಂತನ ಪ್ರೇರಣೆ ಅಂತ ನಾವು ಅದ್ರ ಕೂಡ ಭಾವಿಸ್ಕೊಂಡಿದ್ದೀವಿ. ಇದು ಶಕ್ತಿಯುತವಾಗಿ ನಡೀಬೇಕು, ಯಶಸ್ಸಾಗಿ ನಡೀಬೇಕು ಅನ್ನೋದೇ ನಮ್ಮ ಒಂದು ಕಳಕಳಿ. ಇಲ್ಲಿ ಸಕ್ಸಸ್ ಆದರೆ ಬಹುಶಃ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ತಾಲೂಕುಗಳಲ್ಲಿ ಈ ರೈತರ ಸಂಘವನ್ನು ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಈಗಲೂ ಕೂಡ ನಾವು ಸ್ಟಾರ್ಟಿಂಗಲ್ಲೇ ಕೂಡ ಅವರಿಗೆ ಒಂದು 5 ಲಕ್ಷ ರೂಪಾಯಿನ 5 ಇಂದ 6 ಜನ ಮಾತ್ರ ಇರ್ತಾರೆ ಪುರುಷರ ಸಂಘದಲ್ಲಿ, ಹೆಚ್ಚಿನ ಜನ ಇರೋದಿಲ್ಲ. ಅವ್ರಿಗೂ ಕೂಡ ಒಂದು 5 ರಿಂದ 6 ಲಕ್ಷ ರೂಪಾಯಿಯನ್ನು ಮೊದಲನೇ ಹಂತದಲ್ಲಿ ಕೊಡಿಸುವಂಥ ಒಂದು ಯೋಜನೆಯನ್ನು ರೂಪಿಸಿದ್ದೇವೆ. ಬಹುಶಃ ಆ ಮುಖಾಂತರ ನಿಮಗೆ ಸಾಲ ಸೌಲಭ್ಯಗಳು ಬೇಗನೆ ಸಿಗ್ತವೆ. ಯಾವುದೇ ಭದ್ರತೆ ಇಲ್ಲದೆ, ಯಾವುದೇ ಉದ್ದೇಶಕ್ಕಿಂತಲೇ ಕೆಲವು ಬ್ಯಾಂಕ್ಗಳಲ್ಲಿ ಉದ್ದೇಶ ಇಲ್ಲದಿದ್ದರೆ ಲೋನ್ ಕೊಡಲ್ಲ. ಆದರೆ ಇದು ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಹೋಗೋದರಿಂದ, ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದರಿಂದ ಬಹುಶಃ ಇದಕ್ಕೆ ಸೌಲಭ್ಯಗಳು ಬೇಗನೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಿಗೋದಕ್ಕೆ ಅವಕಾಶ ಇರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ, ಅಂತಹ ಒಂದು ಯೋಜನೆಯನ್ನು ನಾವೀಗಾಗಲೇ ರೂಪಿಸಿದ್ದೀವಿ. ಆ ನಂತರ ನಾವು ಮತ್ತೆ ಪ್ರತಿನಿಧಿಗಳದು ಮತ್ತು ಯೋಜನಾಧಿಕಾರಿಗಳದು ಬೇರೆ ಬೇರೆ ಮೀಟಿಂಗ್ಗಳನ್ನು ಮಾಡ್ತೀವಿ. ಈಗ ಅಧಿಕೃತವಾಗಿ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಂಡು ಕಾರ್ಯಕ್ರಮವನ್ನು ಪುಷ್ಪಗಿರಿ ಮಠದ ಆಡಳಿತಾಧಿಕಾರಿ ಕಿಟ್ಟಪ್ಪ, ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಸಮಾಜ ಮುಖಂಡ ಗೊರೂರು ಶಿವಕುಮಾರ್, ಕಾರ್ಯನಿರ್ವಾಹಕ ನಿರ್ದೇಶಕ ನಾಗಯ್ಯ, ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳಾದ ವಿನುತಾ, ಧನಂಜಯ, ಗೀತಾ, ಶಿವರಾಜ್, ಪ್ರಕಾಶ್, ಚಂದ್ರಶೇಖರ, ಪತ್ರಕರ್ತರಾದ ಅನಿಲ್ ಕುಮಾರ್, ರಘುನಾಥ್, ಹಳೆಬೀಡು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಬಾಲಾಜಿ ಮತ್ತು ಅಧಿಕಾರಿ ಪ್ರಸಾದ್, ಹೊಸದುರ್ಗದ ಮಂಜು ಮತ್ತು ನಿಂಗಮೂರ್ತಿ ಇನ್ನು ಮುಂತಾದವರು ಹಾಜರಿದ್ದ ಸಮಾರಂಭದಲ್ಲಿ ಪುಷ್ಪಗಿರಿ ಕಲಾ ತಂಡದ ಚಂದನ್ ಕುಮಾರ್ ಪ್ರಾರ್ಥನೆಯನ್ನು ನಿರೂಪಣೆಯನ್ನು ವಿನುತಾ ಧನಂಜಯ ನಡೆಸಿಕೊಟ್ಟರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.